ಅಂದ್ರೆ ವಿಕೃತ ಮನಸ್ಥಿತಿ ಈ ತರ ಇದೆಯಲ್ಲ ಸರ್? ಓಕೆ, ಒಂದು ದರ್ಶನ್ ಬಗ್ಗೆ ಇಷ್ಟೇ ಮಾತಾಡಿಲ್ಲ. ಓಕೆ, ಎಲ್ಲರೂ ಇಲ್ಲಿ ಬಂದಿದ್ರ. ನಾನು ಯೂಶಲಿ ಈ ತರ ವಿಷಯ ಬಗ್ಗೆ ಮಾತಾಡಕ್ ಹೋಗಲ್ಲ. ಬಟ್ ಎನಿವೆ, ಇಲ್ಲಿ 3 ದರ್ಶನ್ ಇದ್ದಾರೆ. ಒಬ್ರು ನೆನ್ನೆ ದರ್ಶನ್, ಅಂದ್ರೆ ನಮ್ಗೆ ಬಹಳ ಮಜಾ ಕೊಟ್ಟಂತಹ ಸೂಪರ್ ಸ್ಟಾರ್. ಅವರ ಚಿತ್ರಗಳು ಫ್ಯಾಂಟಾಸ್ಟಿಕ್ ದರ್ಶನ. ವೀಕೆಂಡ್ ರಮೇಶ್ ಚೇರಲ್ಲಿ ಕೂತು ಆ ದರ್ಶನ ಅವರು ನೆನ್ನೆ ದರ್ಶನ ಒಬ್ಬರಿದ್ದಾರೆ. ಇವತ್ತಿನ ದರ್ಶನ ಒಬ್ಬರಿದ್ದಾರೆ. ನಮ್ಮೆಲ್ಲರೂ ಸ್ವಲ್ಪ ಬೇಜಾರಾಗಿದೆ. ಈ ಘಟನೆಯಿಂದ ಒಂದು ದೊಡ್ಡ ತಪ್ಪಾಗಿದೆ. ಆ ತಪ್ಪಿಗೆ ಆಗ್ಬೇಕಾದ ಶಿಕ್ಷೆ, ಆ ತಪ್ಪನ್ನ ಯಾರು ಮಾಡಿದಾರೋ ಆ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕು. ಕಾನೂನು ಅದಾಗಿ. ಇದೆಲ್ಲದಕ್ಕಿಂತ ಇನ್ನೊಬ್ಬ ದರ್ಶನ ಇದ್ದಾರೆ. ಅವರು ನಾಳೆಯ ದರ್ಶನ. ಆ ನಾಳೆಯ ದರ್ಶನ ಇದಾರಲ್ಲ, ಓಕೆ, ಈ ಸಮಸ್ಯೆಯಿಂದ ಹೊರಬಂದಾಗ, ಅದಕ್ಕೆ ಏನಾದ್ರು ಶಿಕ್ಷೆ ಇದ್ದರೆ ಅನುಭವಿಸಿ ಹೊರಗೆ ಬಂದಾಗ ಆ ನಾಳೆಯ ದರ್ಶನ ಏನ್ ಮಾಡ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಲೈಫಲ್ಲಿ ನಾನು ಮುಂಚೆನೇ ಹೇಳಿದ್ದೀನಿ, ನೋ ಯು ಟರ್ನ್ ಅನ್ನೋ ಬೋರ್ಡ್ ಇರೋದು ರಸ್ತೆಯಲ್ಲಿ ಮಾತ್ರ. ಲೈಫಲ್ಲಿ ಆ ಬೋರ್ಡ್ ಇಲ್ಲ. ಲೈಫಲ್ಲಿ ಯಾವ ಬೇಕಾದ್ರೆ ಯು ಟರ್ನ್ ಮಾಡಿ ನೀವೇನು ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ತಪ್ಪಿಗೆ ಆಗ್ಬೇಕಾದ ಶಿಕ್ಷೆ ಹಾಗೆ ಆಗುತ್ತೆ. ಅದು ನಿಯಮ ಕೂಡ, ದಟ್ ಇಸ್ ಟ್ರೂ. ಬಟ್ ಇದೆಲ್ಲ ಆದಮೇಲೆ ಒಂದು ಚಾನ್ಸ್ ಇದೆ ಟು ಕರೆಕ್ಟ್ ಏನೋ ಒರಿಜಿನಲ್ ನೆನ್ನೆಯ ದರ್ಶನ ಮತ್ತೆ ನಮ್ಮ ಮನಸ್ಸಲ್ಲಿ ವಾಪಸ್ ಬರೋ ಥರ ಚಾನ್ಸಸ್ ಇರುತ್ತೆ. ಅವ್ರಿಗೆ ನಾಳೆ ಕಾದು ನೋಡೋಣ ಆ ದರ್ಶನ ಏನು ಮಾಡ್ತಾರೆ ಅಂದರೆ ನನಗೆ. ಬಟ್ ಇವತ್ತಿನ ಮಟ್ಟಿಗೆ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಒಂದ್ಸಲ ತುಂಬ ಒಳ್ಳೆ ಮಾತು ಹೇಳಿದ್ರು. ಅವ್ರು ಹೇಳಿದ್ರು, ಆಗ ಐ ಥಿಂಕ್ ರೀಗನ್ US ಪ್ರೆಸಿಡೆಂಟ್ ಆಗಿದ್ರು. ಅವರು ನಾಸಿ ಕ್ಯಾಂಪ್ ನೋಡಕ್ಕೆ ಹೋಗ್ಬಿಟ್ರು. ಇಸ್ರೇಲಿ ಪ್ರೈಮ್ ಮಿನಿಸ್ಟರ್, ಏನು ಸರ್ ನಿಮಗೆ ಗೊತ್ತಿರೋ ವ್ಯಕ್ತಿ ಇಂಥ ತಪ್ಪು ಮಾಡಿಬಿಡ್ತಾರೆ ಅಂತ ಹೇಳಿದ್ರು. ಗೊತ್ತಿರೋ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಗೊತ್ತಿರೋ ವ್ಯಕ್ತಿ ಆಗಿರ್ತಾನೆ. ಆ ತಪ್ಪಾಗಿರುತ್ತೆ. ಆ ಗೊತ್ತಿರೋ ವ್ಯಕ್ತಿಯ ಕಾರಣಕ್ಕೆ ತಪ್ಪಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಆ ತಪ್ಪು ಅಂತ ಒಂದೇ ಕಾರಣಕ್ಕೆ ನಮ್ಗೆ ಜೊತೆನೇ ಗೊತ್ತಿಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಅಂತ. ಆ ಥರ ಒಂದು ಬಹಳ ಇಕ್ಕಟ್ಟಾದ ಜಾಗದಲ್ಲಿ ಸಿಕ್ಕಾಕೊಂಡಿದ್ವಿ.